ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದರೆ ಸಾಕು ಒಂದು ಹೊಸ ಹೆಸರಿನ ಅಬ್ಬರ ವಿಪರೀತವಾಗಿ ಕೇಳಿಬರ್ತಿದೆ. ಅದೇ ಕಾಕ್ರೋಚ್ ಜನತಾ ಪಾರ್ಟಿ ಅಥವಾ ಜಿರಳೆ ಜನತಾ ಪಾರ್ಟಿ. ಕೆಲವು ಯೂಟ್ಯೂಬರ್ಸ್ ಮತ್ತು ಪ್ರಭಾವಿಗಳು ಇದೊಂದು ಜೆನ್ಜಿ ಆಂದೋಲನ, ನಮ್ಮ ಸಿಸ್ಟಮ್ನ ವಿರುದ್ಧ ಯುವಕರು ನಡೆಸುತ್ತಿರುವ ಮಹಾನ್ ಕ್ರಾಂತಿ ಎಂದೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ. ಆದರೆ ನಿಜವಾಗಿಯೂ ಇದು ಯುವಕರೇ ಹುಟ್ಟುಹಾಕಿದ ಸ್ವಯಂ ಪ್ರೇರಿತ ಆಂದೋಲನವೇ, ಅಥವಾ ಇದರ ಹಿಂದೆ ಯಾವುದಾದರೂ ರಾಜಕೀಯ ಶಕ್ತಿಯ ಮಹಾ ತಂತ್ರಗಾರಿಕೆ ಕೆಲಸ ಮಾಡ್ತಿದೆಯಾ? ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಈ ಕಾಕ್ರೋಚ್ ಜನತಾ ಪಾರ್ಟಿಯ ಉಗಮ, ಅದರ ಹಿಂದಿರುವ ವ್ಯಕ್ತಿಗಳು, ಅವರ ಅಜೆಂಡಾ ಮತ್ತು ಇದರ ಹಿಂದೆ ಅಡಗಿರುವ ಆಘಾತಕಾರಿ ಸತ್ಯಗಳನ್ನು ಒಂದೊಂದಾಗಿ ಬಿಚ್ಚಿಡಲಿದ್ದೇವೆ. ಇವರು ಹೇಗೆ ಕ್ರಾಂತಿಯ ಹೆಸರಲ್ಲಿ ಎಲ್ಲರನ್ನ ಬಕ್ರಾ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದನ್ನ ಸಂಪೂರ್ಣವಾಗಿ ತೆರೆದಿಡುವ ಪ್ರಯತ್ನ ಈ ವಿಡಿಯೋದಲ್ಲಿ ಆಗತ್ತೆ. ಈ ರಾಜಕೀಯ ಬಲೆಗೆ ಬಿದ್ದು ಯಾರದ್ದೋ ಪ್ರಭಾವಕ್ಕೆ ಒಳಗಾಗುವ ಮುನ್ನ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಈ ಇಡೀ ವಿವಾದದ ಕಿಡಿ ಹೊತ್ತಿದ್ದು ಮೇ 15ರಂದು ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ಒಂದು ವಿಚಾರಣೆಯ ಸಂದರ್ಭದಲ್ಲಿ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಪೀಠದ ಮುಂದೆ ಒಬ್ಬ ವಕೀಲ ತನಗೆ ಸೀನಿಯರ್ ಅಡ್ವೊಕೇಟ್ ಪಟ್ಟ ನೀಡಬೇಕೆಂದು ಕೋರಿಕೆ ಸಲ್ಲಿಸುತ್ತಾನೆ. ಆದರೆ ಆತನ ಅರ್ಹತೆಯನ್ನು ಪ್ರಶ್ನಿಸಿದ ನ್ಯಾಯಮೂರ್ತಿಗಳು ದೇಶದಲ್ಲಿರುವ ನಕಲಿ ಲಾ ಡಿಗ್ರಿಗಳ ಬಗ್ಗೆ ಆತಂಕ ವ್ಯಕ್ತಪಡಿಸುತ್ತಾರೆ. ಈ ಸಂದರ್ಭದಲ್ಲಿ ಸಿಜೆಐ ಅವರು ಸಮಾಜದಲ್ಲಿರುವ ಕೆಲವು ಪರಾವಲಂಬಿ ಜೀವಿಗಳ ಬಗ್ಗೆ ಮಾತನಾಡುತ್ತಾ, ಕೆಲವು ಯುವಕರು ಜಿರಳೆಗಳಂತೆ, ಅವರಿಗೆ ಎಲ್ಲಿಯೂ ಕೆಲಸ ಸಿಗುವುದಿಲ್ಲ, ಹೀಗಾಗಿ ಅವರು ಮೀಡಿಯಾ, ಸೋಷಿಯಲ್ ಮೀಡಿಯಾ ಆಕ್ಟಿವಿಸ್ಟ್ಗಳು ಅಥವಾ ಆರ್ಟಿಐ ಆಕ್ಟಿವಿಸ್ಟ್ಗಳಾಗಿ ವ್ಯವಸ್ಥೆಯ ಮೇಲೆ ದಾಳಿ ಮಾಡುತ್ತಾರೆ ಎಂಬ ಅರ್ಥದಲ್ಲಿ ಕಿಡಿಕಾರುತ್ತಾರೆ. ಸ್ನೇಹಿತರೆ, ಇಲ್ಲಿ ನ್ಯಾಯಮೂರ್ತಿಗಳು ಹೇಳಿದ್ದು ಕೇವಲ ನಕಲಿ ಪದವಿ ಪಡೆದು ವ್ಯವಸ್ಥೆಯನ್ನು ದುರುಪಯೋಗಪಡಿಸಿಕೊಳ್ಳುವವರ ಬಗ್ಗೆ ಮಾತ್ರ. ಆದರೆ ಈ ವಿಡಿಯೋ ಕ್ಲಿಪ್ಗಳನ್ನು ಕತ್ತರಿಸಿ ಕಾಂಟೆಕ್ಸ್ಟ್ ಬದಲಿಸಿ ದೇಶದ ಇಡೀ ನಿರುದ್ಯೋಗಿ ಯುವಕರನ್ನೇ ಸುಪ್ರೀಂ ಕೋರ್ಟ್ ಜಿರಳೆಗಳು ಅಂತ ಕರೆದಿದೆ ಎಂಬಂತೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಂಬಿಸಲಾಯಿತು. ಇದೇ ಸುಳ್ಳು ಪ್ರಚಾರದ ಫಲವಾಗಿ ಹುಟ್ಟಿಕೊಂಡಿದ್ದೇ ಈ ಜಿರಳೆ ಜನತಾ ಪಕ್ಷ. ಮೇ 16ರಂದು ಈ ಪಕ್ಷವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಆರಂಭಿಸಲಾಯಿತು. ಇದನ್ನು ಹುಟ್ಟುಹಾಕಿದ ವ್ಯಕ್ತಿ ಅಭಿಜಿತ್ ದೀಪ್ಕೆ ಎಂಬ 30 ವರ್ಷದ ಯುವಕ. ಇಲ್ಲಿ ಗಮನಿಸಬೇಕಾದಂಥ ವಿಷಯ, ಈತ ಪುಣೆಯಲ್ಲಿ ಜರ್ನಲಿಸಂ ಓದಿ ಈಗ ಅಮೆರಿಕಾದಲ್ಲಿದ್ದಾನೆ. ಅಂದ್ರೆ ನಮ್ಮ ದೇಶದಲ್ಲೇ ಇಲ್ಲದ ಒಬ್ಬ ವ್ಯಕ್ತಿ ಈ ಇಡೀ ತಂತ್ರಗಾರಿಕೆಯನ್ನ ರೆಡಿ ಮಾಡಿದ್ದಾನೆ. ಈತ ಹಾಕಿದ ಒಂದು ಪೋಸ್ಟ್ನಲ್ಲಿ, ನಾವು ಜಿರಳೆ ಜನತಾ ಪಕ್ಷ ಆರಂಭಿಸಿದ್ದೇವೆ, ಇದಕ್ಕೆ ಸೇರುವವರು ನಿರುದ್ಯೋಗಿಗಳಾಗಿರಬೇಕು, ಲೇಜಿಯಾಗಿರಬೇಕು ಮತ್ತು ವ್ಯವಸ್ಥೆಯನ್ನು ಬಯ್ಯುವ ಕಲೆ ಇರಬೇಕು ಅಂತ ಬರೆದುಕೊಂಡಿರುತ್ತಾನೆ. ನೋಡುತ್ತಿದ್ದಂತೆ ಈ ಪೇಜ್ಗೆ ವಿಪರೀತ ಬೆಂಬಲ ಸಿಕ್ಕಿತು. ಕೇವಲ 24 ಗಂಟೆಗಳಲ್ಲಿ 40,000 ಜನ ಸೇರಿಕೊಂಡರು. ಕೆಲವೇ ದಿನಗಳಲ್ಲಿ ಈ ಪೇಜ್ನ ಫಾಲೋವರ್ಸ್ ಸಂಖ್ಯೆ ಬಿಜೆಪಿ ಮತ್ತು ಕಾಂಗ್ರೆಸ್ ಪೇಜ್ಗಳನ್ನು ಮೀರಿ 20 ಮಿಲಿಯನ್ ತಲುಪಿತು. ಇದೊಂದು ಆರ್ಗ್ಯಾನಿಕ್ ಬೆಳವಣಿಗೆಯಂತೆ ಕಂಡರೂ ಇದರ ಹಿಂದೆ ದೊಡ್ಡ ಹುನ್ನಾರ ಅಡಗಿದೆ. ಈ ಫಾಲೋವರ್ಗಳು ಕೂಡ ನಿಜವಾಗಲೂ ಇದ್ದಾರಾ ಅಥವಾ ಕೇವಲ ದುಡ್ಡು ಕೊಟ್ಟು ಹಾಕಿಸಿಕೊಂಡಿರುವ ಫೇಕ್ ಅಕೌಂಟ್ಗಳ ಅನ್ನೋ ಮಾಹಿತಿ ಯಾರಿಗೂ ಇಲ್ಲ. ಈ ಕಾಕ್ರೋಚ್ ಜನತಾ ಪಾರ್ಟಿ ಜನರನ್ನ ಬಕ್ರಾ ಮಾಡ್ತಾ ಇದೆ ಎನ್ನುವುದಕ್ಕೆ ಕಾರಣ, ಇದು ಕೇವಲ ತಮಾಷೆಗೆ ಸೀಮಿತವಾಗದೆ ಒಂದು ಪ್ರಣಾಳಿಕೆಯನ್ನು ಕೂಡ ಬಿಡುಗಡೆ ಮಾಡಿತು. ಅದರಲ್ಲಿರುವ 5 ಮುಖ್ಯ ಭರವಸೆಗಳನ್ನು ಗಮನಿಸಿ. ಮೊದಲನೆಯದು, ನಿವೃತ್ತಿಯ ನಂತರ ನ್ಯಾಯಾಧೀಶರಿಗೆ ರಾಜ್ಯಸಭಾ ಸ್ಥಾನ ನೀಡಬಾರದು. ಎರಡನೆಯದಾಗಿ, ಮಹಿಳೆಯರಿಗೆ ಸಂಸತ್ತಿನಲ್ಲಿ 50% ಮೀಸಲಾತಿ. ಮೂರನೆಯದಾಗಿ, ಪಕ್ಷಾಂತರ ಮಾಡುವ ಜನಪ್ರತಿನಿಧಿಗಳಿಗೆ 20 ವರ್ಷಗಳ ಕಾಲ ಚುನಾವಣಾ ನಿಷೇಧ. ನಾಲ್ಕನೆಯದಾಗಿ, ಮತದಾರರ ಹೆಸರು ಅಳಿಸಿ ಹಾಕಿದರೆ ಚುನಾವಣಾ ಆಯುಕ್ತರ ಮೇಲೆ UAPA ಅಡಿ ಕೇಸ್. ಕೊನೆಯದಾಗಿ, ಅಂಬಾನಿ, ಅದಾನಿ ಮಾಲೀಕತ್ವದ ಮಾಧ್ಯಮಗಳ ಲೈಸೆನ್ಸ್ ರದ್ದು. ಮಿತ್ರರೇ, ಈ ಭರವಸೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಇವು ಯಾರ ಅಜೆಂಡಾ ಎಂಬುದು ಸ್ಪಷ್ಟವಾಗುತ್ತದೆ. ನಿವೃತ್ತ ನ್ಯಾಯಾಧೀಶರ ವಿರುದ್ಧ ಮತ್ತು ನ್ಯಾಯಾಂಗದ ವಿರುದ್ಧ ಇತ್ತೀಚೆಗೆ ನಿರಂತರವಾಗಿ ಸಮರ ಸಾರಿದ್ದು ಯಾರು? ಅದು ಅರವಿಂದ್ ಕೇಜ್ರಿವಾಲ್ ಮತ್ತು ಆಮ್ ಆದ್ಮಿ ಪಾರ್ಟಿ. ತನ್ನ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಾಗ ನ್ಯಾಯಮೂರ್ತಿಗಳ ವಿರುದ್ಧವೇ ಅಭಿಯಾನ ನಡೆಸಿದ ಇತಿಹಾಸ ಅವರದ್ದು. ಹಾಗೆಯೇ ಪಕ್ಷಾಂತರದ ಭಯ ಕೂಡ ಅತಿ ಹೆಚ್ಚಾಗಿರುವುದು ಕೇಜ್ರಿವಾಲ್ ಅವರಿಗೆ, ಏಕೆಂದರೆ ಅವರ ಪಕ್ಷದ ನಾಯಕರು ಬಿಜೆಪಿಯತ್ತ ಮುಖ ಮಾಡುತ್ತಿದ್ದಾರೆ. ಅಂಬಾನಿ, ಅದಾನಿ ವಿರುದ್ಧ, ಚುನಾವಣಾ ಆಯೋಗದ ವಿರುದ್ಧ ನಿರಂತರ ಟೀಕೆಗಳನ್ನು ಮಾಡುತ್ತಿರುವುದು ಬಿಜೆಪಿಯೇತರ ವಿರೋಧ ಪಕ್ಷಗಳು. ಹೀಗಾಗಿ ಇದೊಂದು ಸ್ಪಷ್ಟವಾದ ಆಡಳಿತ ಪಕ್ಷದ ವಿರುದ್ಧ ವಿರೋಧ ಪಕ್ಷದ ಕ್ರಾಂತಿಯೇ ಹೊರತು ಜೆನ್ಜಿ ಪ್ರತಿಭಟನೆಯಲ್ಲ. ಒಂದು ವೇಳೆ ಇದು ಯುವಕರು ಮಾಡಿರುವ ಪ್ರತಿಭಟನೆಯಾಗಿದ್ದರೆ ಅವರ ಪ್ರಣಾಳಿಕೆಯಲ್ಲಿ ನಿರುದ್ಯೋಗ ನಿವಾರಣೆ, ಶಿಕ್ಷಣ ವ್ಯವಸ್ಥೆ ಬದಲಾವಣೆ, ಮೂಲಭೂತ ಸೌಕರ್ಯಗಳ ಪೂರೈಕೆ, ಹೀಗೆ ದೇಶದ ಅಭಿವೃದ್ಧಿಯ ಅಂಶಗಳಿರಬೇಕಾಗಿತ್ತು. ಆದರೆ ಸಂಪೂರ್ಣ ಪ್ರಣಾಳಿಕೆ ಡಿಸೈನ್ ಆಗಿರೋದು ಕೇವಲ ಬಿಜೆಪಿ ವಿರುದ್ಧ ಮಾತ್ರ. ಈಗ ಈ ಕಾಕ್ರೋಚ್ ಪಾರ್ಟಿಯ ಅಸಲಿ ಮಾಲೀಕರು ಯಾರು ಅನ್ನೋದು ಎಲ್ಲೆಡೆ ಚರ್ಚೆಯಾಗ್ತಿದೆ. ಈ ಪಕ್ಷ ಸ್ಥಾಪಿಸಿದ ಅಭಿಜಿತ್ ದೀಪ್ಕೆ ಬೇರೆ ಯಾರೂ ಅಲ್ಲ. ಈತ ಈ ಹಿಂದೆ ಆಮ್ ಆದ್ಮಿ ಪಾರ್ಟಿಯ ಸೋಷಿಯಲ್ ಮೀಡಿಯಾ ವಿಭಾಗದಲ್ಲಿ ಮೀಮ್ಸ್ಗಳ ಮೂಲಕ ಪ್ರಚಾರ ಮಾಡುತ್ತಾ 2 ವರ್ಷ ಕೆಲಸ ಮಾಡಿದ್ದಾನೆ. ಆ ಪಕ್ಷದಿಂದ ಹೊರಬಂದಿರೋದಕ್ಕೂ ಯಾವುದೇ ಸಾಕ್ಷಿಗಳಿಲ್ಲ.
ಹೀಗಾಗಿ ಹೊರಗಿನಿಂದಲೇ ಆಮ್ ಆದ್ಮಿ ಪಕ್ಷಕ್ಕಾಗಿ ತಯಾರು ಮಾಡಿದಂತಹ ಮತ್ತೊಂದು ಮೀಮ್ಸ್ ಪೇಜ್ ಈ ಕಾಕ್ರೋಚ್ ಜನತಾ ಪಾರ್ಟಿ. ಆದರೆ ಇದು ಅರ್ಥ ಆಗೋದಕ್ಕೆ ಜನರಿಗೆ ಮಾಹಿತಿಗಳ ಕೊರತೆ ಇತ್ತು. ಹೀಗಾಗಿ ಬಹುತೇಕರು ಇದನ್ನ ಒಂದು ಯುವಕರ ಹೋರಾಟ ಅಂತ ಭಾವಿಸಿಬಿಟ್ಟಿದ್ರು. ಇದು ಕೇವಲ ಒಬ್ಬ ಯುವಕ ಮಾಡಿದ ಕೆಲಸವಲ್ಲ, ಇದೊಂದು ವ್ಯವಸ್ಥಿತ, ಹಲವು ಪಕ್ಷಗಳು ಸೇರಿ ನಡೆಸಿದ ವೋಟ್ ಬ್ಯಾಂಕ್ ರಾಜಕಾರಣ. ಅಮೆರಿಕದಲ್ಲಿ ಕುಳಿತು ಒಬ್ಬ ಪಕ್ಷ ಸ್ಥಾಪಿಸೋದಂತೆ ಅದನ್ನ ಜರ್ಮನಿಯಲ್ಲ ಕುಳಿತಿರುವ ಯೂಟ್ಯೂಬರ್ ಧ್ರುವರಾಠಿ ಬೆಂಬಲ ನೀಡಿ ಮುನ್ನೆಲೆಗೆ ತರೋದಕ್ಕೆ ಪ್ರಯತ್ನಿಸೋದಂತೆ ಹೇಗೆ ಹೊರದೇಶಗಳಲ್ಲಿ ಕುಳಿತು ಉಳಗಿರುವ ಜನರನ್ನ ನಿಧಾನವಾಗಿ ಸೆಳೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಟಿಎಂಸಿ ನಾಯಕರಾದ ಮಹುವಾ ಮೊಯ್ತ್ರಾ ಮತ್ತು ಕೀರ್ತಿ ಆಜಾದ್, ಕಾಂಗ್ರೆಸ್ ಸಂಸದ ಶಶಿ ಥರೂರ್, ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್, ನಮ್ಮ ಕರ್ನಾಟಕದ ವಿಚಾರಕ್ಕೆ ಬಂದರೆ ಸಚಿವ ಶರಣು ಪ್ರಕಾಶ್ ಪಾಟೀಲ್ ಇದನ್ನು ಬೆಂಬಲಿಸಿದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಪಕ್ಷವನ್ನು ಬೆಂಬಲಿಸಿ ಟೀ ಶರ್ಟ್ ಬಿಡುಗಡೆ ಮಾಡಿದ್ದು. ಇದೆಲ್ಲ ಗಮನಾರ್ಹ ವಿಚಾರ. ಯಾಕಂದ್ರೆ ಎಲ್ಲರೂ ಕೂಡ ತಮ್ಮ ತಮ್ಮ ಪಕ್ಷಗಳನ್ನು ಉಳಿಸಿಕೊಳ್ಳೋದಕ್ಕೆ ಸಾಹಸ ಪಡುತ್ತಿರುವಾಗ ಇಂಥದ್ದೊಂದು ರಾಜಕೀಯವಾಗಿ ರಿಜಿಸ್ಟರ್ ಕೂಡ ಆಗಿರದ ಪಕ್ಷಕ್ಕೆ ಬೆಂಬಲಿಸುವುದು ಏಕಾಏಕಿ ಸಾಧ್ಯವಿಲ್ಲ. ಹೀಗಾಗಿ ಇದೊಂದು ಪೂರ್ವ ನಿಯೋಜಿತ ಯೋಜನೆ. ಕೇಜ್ರಿವಾಲ್ ಅವರು ಇತ್ತೀಚೆಗೆ ನೀಟ್ ಹಗರಣದ ನೆಪದಲ್ಲಿ ಯುವಕರಿಗೆ ಬಾಂಗ್ಲಾದೇಶ ಮತ್ತು ನೇಪಾಳದಂತೆ ದಂಗೆ ಮಾಡಿ ಎಂದು ಕರೆ ನೀಡಿದ್ದನ್ನು ನಾವು ಮರೆಯಬಾರದು. ಇದಾದ ಕೆಲವೇ ದಿನಗಳಲ್ಲಿ ಈ ಪಕ್ಷದ ಸ್ಥಾಪನೆಯಾಗಿದೆ. ಅಂದ್ರೆ ತಮ್ಮ ಹೊಸ ಅಭಿಮಾನಕ್ಕೆ ಒಂದು ಅವಕಾಶ ಬೇಕಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ಹೇಳಿಕೆಯನ್ನೇ ಅವಕಾಶವನ್ನಾಗಿಸಿಕೊಂಡು ಇಂಥದ್ದೊಂದು ಚರ್ಚೆ ಶುರು ಮಾಡಿರುವುದು ಶ್ಲಾಘನೀಯವಾದದ್ದೇ. ಕೇಂದ್ರ ಸರ್ಕಾರದ ವಿರುದ್ಧ ಜನಾಂದೋಲನ ರೂಪಿಸಿ ತನ್ನ ಪಕ್ಷವನ್ನು ಉಳಿಸಿಕೊಳ್ಳಲು ಕೇಜ್ರಿವಾಲ್ ಹೆಣೆದಿರುವ ತಂತ್ರವೇ ಈ ಕಾಕ್ರೋಚ್ ಜನತಾ ಪಾರ್ಟಿ. ಮಿತ್ರರೇ, ವ್ಯವಸ್ಥೆಯ ವಿರುದ್ಧ ಅಸಮಾಧಾನವಿರುವುದು ನಿಜ. ಇಲ್ಲಿ ಸಾಕಷ್ಟು ಬದಲಾವಣೆಗಳು ಬೇಕಾಗಿದೆ. ಆದರೆ ಆ ಅಸಮಾಧಾನವನ್ನು ರಾಜಕೀಯ ಪಕ್ಷಗಳು ತಮ್ಮ ಸ್ವಾರ್ಥಕ್ಕೆ ಹೇಗೆ ಬಳಸಿಕೊಳ್ಳುತ್ತವೆ ಎಂಬುದಕ್ಕೆ ಈ ಕಾಕ್ರೋಚ್ ಟೂಲ್ ಕಿಟ್ ಸಾಕ್ಷಿ. ಜಿರ್ಲೆಗಳ ಹೆಸರಿನಲ್ಲಿ ಯುವಕರನ್ನು ಎತ್ತಿಕಟ್ಟಿ ದೇಶದಲ್ಲಿ ಅಶಾಂತಿ ಸೃಷ್ಟಿಸುವುದು ಇವರ ಉದ್ದೇಶವಾಗಿದೆ. ಪ್ರಧಾನಿ ಮೋದಿಯವರು ಹೇಳಿದಂತೆ ನಾವು ಇಂತಹ ಕ್ಷುಲ್ಲಕ ಆಂದೋಲನಗಳಿಗೆ ಮರುಳಾಗಿ ಎಚ್ಚರ ತಪ್ಪಿದರೆ ಕಳೆದ 10 ವರ್ಷಗಳ ಪರಿಶ್ರಮ ವ್ಯರ್ಥವಾಗಬಹುದು. ನುಸುಳುಕೋರರು, ಶತ್ರು ರಾಷ್ಟ್ರಗಳು ನಮ್ಮ ದೇಶದ ಮೇಲೆ ಹಿಡಿತ ಸಾಧಿಸಲು ಇದು ಅವಕಾಶವಾಗಬಹುದು. ಬಾಂಗ್ಲಾದೇಶ ಮತ್ತು ನೇಪಾಳದಲ್ಲಿ ನಡೆದ ಕ್ರಾಂತಿಗಳಿಂದ ಅಲ್ಲಿನ ಜನರಿಗೇನೂ ಲಾಭವಾಗಿಲ್ಲ. ಬದಲಾಗಿ ದೇಶಗಳು ಅಧೋಗತಿಗೆ ಹೋಗಿವೆ. ಆದ್ದರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಕಾಣುವುದೆಲ್ಲವೂ ಸತ್ಯವಲ್ಲ. ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನಿಸುವ ಹಕ್ಕು ಎಲ್ಲರಿಗೂ ಇದೆ. ಆದರೆ ಅದು ಯಾರೋ ವಿದೇಶದಲ್ಲಿ ಕುಳಿತು ಹೆಣೆದ ಟೂಲ್ ಕಿಟ್ನ ಭಾಗವಾಗಬಾರದು. ಈ ಕಾಕ್ರೋಚ್ ಜನತಾ ಪಾರ್ಟಿಯ ಅಸಲಿಯತ್ತು ಈಗ ನಿಮ್ಮ ಮುಂದೆ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಈ ಪಕ್ಷವನ್ನ ಸೇರಿ ನೀವು ಜಿರಳೆಗಳಾಗ್ತೀರಾ ಅಥವಾ ಇಂತಹ ಕೆಟ್ಟ ಜಿರಳೆಗಳನ್ನ ನಾಶ ಮಾಡುವ ಔಷಧಿಯಾಗ್ತೀರಾ? ಆಯ್ಕೆ ನಿಮಗೆ ಬಿಟ್ಟಿದ್ದು. ನಿಮ್ಮ ಆಯ್ಕೆ ಏನು? ಕಾಮೆಂಟ್ ಮೂಲಕ ನಮಗೂ ತಿಳಿಸಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡುವ ಮೂಲಕ ಅಲ್ಪ ಜಾಗೃತಿಯನ್ನ ಮೂಡಿಸಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.